ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಕಾರವನ್ನು ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ 1000 ದಿನಗಳು ಗತಿಸಿದರೂ ಕೂಡ ಈ ಗೊಂದಲದ ವಾತಾವರಣ ಇನ್ನೂ ಬಗೆಹರಿತಾ ಇಲ್ಲ, ಕಾರ್ಮೋಡ ಇನ್ನೂ ಕರಗ್ತಾ ಇಲ್ಲ ಅಂತಕ್ಕಂಥ ಮಾತು ಕೇಳಿಬರುತ್ತದೆ. ಏನೆಂದರೆ ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಬ್ಬ ಅಧಿಕಾರಿ ಸುಭದ್ರವಾಗಿ ಅಧಿಕಾರ ಮಾಡಬೇಕಾದರೆ ಅವರಿಗೆ ನಿಶ್ಚಿತತೆ ಬೇಕು, ಸ್ವಾಸ್ಥ್ಯತೆ ಬೇಕು, ಸ್ವತಂತ್ರ ಬೇಕು. ಏನಾಗಿದೆ, ಕರ್ನಾಟಕದಲ್ಲಿ ಈ ಸರ್ಕಾರ ಆಡಳಿತ ಪಡೆದಾಗಿನಿಂದ ಮುಖ್ಯಮಂತ್ರಿ ಕುರ್ಚಿಗಳ ಒಂದು ತಗಾದೆ ನಡೆದೇ ಇದೆ. ಏನು ಹೇಳ್ತಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನೂ ಹೇಳಿಲ್ಲ, ಬಿಡ್ತಿನತ್ತು ಹೇಳಂಗಿಲ್ಲ, ಬಿಡಂಗತ್ನೂ ಹೇಳಿಲ್ಲ, ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಸೌಮ್ಯವಾಗಿ ಅವರು ಮೌನವಾಗಿದ್ದಾರೆ. ಆದರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರ ತಮ್ಮ DK ಸುರೇಶ್ ಅವರು ನಮ್ಮ ಅಣ್ಣ ಮುಖ್ಯಮಂತ್ರಿ ಆಗಲೇಬೇಕು, ಹಾಗೇ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆನಂತರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಸುಪುತ್ರ MLC ಯತೇಂದ್ರ ಅವರು ನಾವೇ 5 ವರ್ಷ ಪರ್ಮನೆಂಟ್ ಮುಖ್ಯಮಂತ್ರಿ, ಯಾವುದೇ ಕಾರಣಕ್ಕೂ ನಾವು ಕುರ್ಚಿ ಬಿಡೋ ಪ್ರಮೇಯ ಇಲ್ಲ ಅಂತ ಇವ್ರು ಹೇಳ್ತಾರೆ. ಇದು ಹೆಂಗೆ ಮಜಾದಂದ್ರೆ, ಅದಕ್ಕೆ ನಮ್ಮ ಟಿವಿದವರು ಈ ರಾಜ್ಯ ಸರ್ಕಾರದಲ್ಲಿ ಏನೇನು ಗೊಂದಲಗಳಿವೆ, ತೊಂದರೆಗಳಿವೆ, ಜನರಿಗೆ ಏನು ಅನಾನುಕೂಲ ಆಗ್ತಾ ಇವೆ, ಇಲಾಖೆಗಳು ಹೇಗೆ ನಡೀತಾವೆ ಅದನ್ನು ಕೇಳೋದಿಲ್ಲ. DK ಸುರೇಶ್ ಬಂದರೆ ಏನಾಯ್ತು ರೀ CM ಆಗೋದು, ಯತೇಂದ್ರ ಬಂದರೆ ಏನಾಯ್ತು ರೀ TRP, ರಾಜ್ಯ ಹಾಳಾಗಿ ಹೋಗಲಿ, ದೇಶ ಹಾಳಾಗಿ ಹೋಗಲಿ, ಎಲ್ಲವೂ ಹೋಳಾಗಿ ಹೋಗಲಿ, ನಮ್ಮ TV ಚಾನಲ್ಗಳಿಗೆ TRP ಬೇಕು ಅಂತಕ್ಕಂಥ ಮಾತನ್ನು ಕೇಳಿ ಬರ್ತಾ ಇದೆ. ಸಮಾಜವನ್ನು ತಿದ್ದತಕ್ಕಂಥ, ಸಮಾಜವನ್ನು ಸುವ್ಯವಸ್ಥೆಗೆ ತರ್ತಕ್ಕಂಥ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಮೀಡಿಯಾಗಳು TRPಗಾಗಿ ಬಡದಾಡಿದರೆ ದೇಶದ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಹೋದಿತ್ತು, ಯಾವ ವಿಷಯದಲ್ಲಿ ಏನು ಮಾಡಬೇಕು, ಇಲ್ಲವೇ ಇಲ್ಲ. ಎಲ್ಲಿದೆ ಹೇಳಿ? ಈಗ ವಿಜಯ್ ಟೈಮ್ಸ್ ದಲ್ಲಿ ಏನಿದ್ದಾರೆ ಆ ಒಂದು ಚಾನಲ್ ಬಿಟ್ಟರೆ ಎಲ್ಲಿ ನೀವು ತನಿಖಾ ವರದಿಗಳನ್ನು ನೋಡ್ತೀರಿ? ವಿಜಯಲಕ್ಷ್ಮಿ ಬಿಟ್ಟರೆ ಯಾರೂ ಇಲ್ಲ. ಪಾಪ ಕಳ್ಳ ಕಾಕರ, ಖದೀಮರ, ಗುಂಡಾಗಳ ಎಲ್ಲರ ಒಂದು ಕೆಟ್ಟ ದಂಧೆಯ ಒಂದು ಕೋಟೆಗೆ ಲಗ್ಗೆ ಇಟ್ಟು ಅವರ ಜೊತೆಗೆ ಜಗಳವಾಡಿ ಕೈಕಾಯಿ ಮಿಲಾಯಿಸುವ ಹಂತಕ್ಕೆ ಬಂದರೂ ಕೂಡ ಅಂಥ ವರದಿಗಳನ್ನು ಇವತ್ತು ಪತ್ರಕರ್ತೆ ವಿಜಯಲಕ್ಷ್ಮಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಬಿಟ್ಟರೆ ಬಹುತೇಕ ಎಲ್ಲ ಮೀಡಿಯಾಗಳು TRP ಮತ್ತಿನ್ನೇನೋ ಮಾಡ್ತಾ ಇವೆ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಬಾರ್ದು. ಇವತ್ತಿನಿಂದ ನಾನು ಹೇಳುವುದೇನೆಂದರೆ, ಈ ಮುಖ್ಯಮಂತ್ರಿ ನಾನಾಗ್ತೀನಿ, ನೀನಾಗ್ತೀನಿ, ಬಿಡುವುದಿಲ್ಲ, ಮಾಡ್ತೀನಿ, ಇದೆಲ್ಲವನ್ನು ಬಿಟ್ಟು ನಿಮ್ಮ ದೈವದಲ್ಲಿ ಯಾವ್ಯಾವ ಕುರ್ಚಿ ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. ಇದನ್ನೆಲ್ಲ ಬಿಟ್ಟು ನೀವು ಇರುವುದು ಕರ್ನಾಟಕ ರಾಜ್ಯದ ಜನತೆ ಸೇವೆಗಾಗಿ. ಅದನ್ನು ಪ್ರಾಮಾಣಿಕವಾಗಿ ಮಾಡಿ ನಿಮಗೆ ಸಿಗಬೇಕಾದ ಕುರ್ಚಿ ಮತ್ತು ಗೌರವ ಸಿಕ್ಕೇ ಸಿಗ್ತದೆ. ನಿಮಗೂ ಕೂಡ ಮಾನ ಮರ್ಯಾದೆ ಇದ್ದರೆ ಆ ಮಾತುಗಳನ್ನು ನೀವು ಹೇಳಬೇಡಿ. ಯಾವನೇ ಪತ್ರಕರ್ತ ಕೇಳಿದರೂ ಕೂಡ ನಿಮ್ಮ ಭಾಷೆಯಲ್ಲಿ ಸರಿಯಾದ ಉತ್ತರ ಕೊಟ್ಟು ನಿಮ್ಮ ಕರ್ತವ್ಯವನ್ನು ನೀವು ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.